ಜನ ನನಗೆ ಒಂದೇ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ಹೇಳ್ಕೊಡಿ ಅಂತ ಹೇಳ್ತಿದ್ದೀರಿ. ಅದಕ್ಕೆ ನಾನು ಇವತ್ತು ನಮ್ಮ ಹನಿ ಬನೀಸ್ ಹೇಳಿರೋ ಥರ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ಒಂದೇ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ಮೊದಲಿಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಹಾಕ್ಕೊಂಡು ಸ್ಕಿನ್ನ ಪ್ರೆಪ್ ಮಾಡ್ಕೊತಿದ್ದೀನಿ. ಅದಾದಮೇಲೆ 5 ನಿಮಿಷ ಬಿಟ್ಟು ನಾನಿಲ್ಲಿ ಮೇಕಪ್ನ ಸ್ಟಾರ್ಟ್ ಮಾಡ್ತಿರೋದು. ಹೀಗೆ ಪೋರ್ಸ್ ಕಾಣಿಸೋ ಕಡೆ ಪ್ರೈಮರ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನು ಡಾರ್ಕ್ ಸರ್ಕಲ್ಸ್ ಮತ್ತು ನಾನು ಟ್ಯಾನಿಂಗ್ನ ಕಲರ್ ಕರೆಕ್ಟಿಂಗ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಎಲ್ಲೆಲ್ಲಿ ನಾನು ಕಲರ್ ಕರೆಕ್ಟಿಂಗ್ ಮಾಡಿದ್ನೋ ಅಲ್ಲೆಲ್ಲ ಕನ್ಸಿಲರ್ ಹಾಕಿ ಕವರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್ ಅಥವಾ BB ಕ್ರೀಮ್. ನಾನಿಲ್ಲಿ BB ಕ್ರೀಮ್ನ ಹಾಕೋತಿದ್ದೀನಿ. ಹಾಕೊಂಡ್ಮೇಲೆ ಕ್ಲೀನಾಗಿ ಟ್ಯಾಪ್ ಮೋಷನಿಂದ ಬ್ಲೆಂಡ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡಬೇಡಿ, ಫೌಂಡೇಶನ್ ಮೂವ್ ಆಗಿಬಿಡುತ್ತೆ. ಟ್ಯಾಪ್ ಮೋಷನಿಂದ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಲಿಕ್ವಿಡ್ ಬ್ಲಷ್ನ ಅಪ್ಲೈ ಮಾಡ್ಕೋತಿದ್ದೀನಿ. ಲಿಕ್ವಿಡ್ ಬ್ಲಷ್ ಆಗಿರೋದ್ರಿಂದ ನಾನು ಪೌಡರ್ಗಿಂತ ಮುಂಚೆನೇ ಅಪ್ಲೈ ಮಾಡ್ಕೋತಿದ್ದೀನಿ. ನೆಕ್ಸ್ಟು ಲೂಸ್ ಪೌಡರ್ನ ತಗೊಂಡು ಎಂಟೈರ್ ಫೇಸ್ನ ಸೆಟ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಬ್ರೌ ಪೆನ್ಸಿಲ್ನ ತಗೊಂಡು ಕ್ಲೀನಾಗಿ ನಾನು ಬ್ರೌಸ್ನ ಫಿಲ್ ಮಾಡ್ಕೋತಿದ್ದೀನಿ. ಬ್ರೌಸ್ನ ಕ್ಲೀನಾಗಿ ಫಿಲ್ ಮಾಡೋದ್ರಿಂದ ಓಲ್ ಲುಕ್ಕೇ ಚೇಂಜ್ ಆಗುತ್ತೆ. ನೀಟಾಗಿ ಬ್ರೌಸ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಹೈಲೈಟರ್ನ ನನ್ನ ಚೀಕ್ ಬೋನ್ಸ್ ಹತ್ರ ಮತ್ತು ನೋಸ್ ಬ್ರಿಡ್ಸ್ ಮತ್ತು ಟಿಪ್ ಹತ್ರ ಅಪ್ಲೈ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಬಂದು ಮೇನ್ ಪಾರ್ಟ್ ಆಫ್ ದ ಲುಕ್ ಅಂತಂದರೆ ಐ ಲುಕ್. ನಾನಿಲ್ಲಿ ಐ ಲುಕ್ನ ಯಾವ ಥರ ಇಟ್ಟಿದ್ದೀನಿ ಅಂತಂದರೆ ಎಲ್ಲ ಟ್ರೆಡಿಷನಲ್ ವೇರ್ಗೂ ಮ್ಯಾಚ್ ಆಗಬೇಕು ಆ ಥರ ಐ ಲುಕ್ನ ಇಟ್ಟಿದ್ದೀನಿ. ಸೊ ಐ ಲುಕ್ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಲಿಪ್ಸ್ಟಿಕ್ನ ಹಾಕೋತಿದ್ದೀವಿ. ಎಲ್ಲ ಮಾಡಿದ್ಮೇಲೆ ನೀವು ಲಾಸ್ಟ್ ಸ್ಟೆಪ್ ಬಂದು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲಿ ಶೂಟ್ ಮಾಡೋದು ಮಾಡ್ತಿದ್ದೀನಿ, ಬಟ್ ಅಪ್ಲೈ ಮಾಡಿದ್ದೀನಿ. ಮೇಕಪ್ ಲುಕ್ ಹೇಗೆ ಅನಿಸ್ತು ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಬೈ ಮನಿ.